ಮೀನರಾಶಿಯವರೇ ಎಚ್ಚರ. ನಿಮ್ಮ ಜೀವನದಲ್ಲಿ ಎಂದೂ ಕಾಣದಂತಹ ಮಹಾಯುದ್ಧ ಒಂದು ಪ್ರಾರಂಭವಾಗಲಿದೆ. ಮುಂದಿನ ಕೆಲವು ಗಂಟೆಗಳಲ್ಲಿ ನಿಮ್ಮ ಶತ್ರುಗಳ ಪಾಪದ ಘಟ ತುಂಬಿ ತುಳುಕಲಿದೆ. ನಿಮ್ಮ ಬೆನ್ನಿನ ಹಿಂದೆ ಬೆನ್ನು ಮೂಳೆಯಿಲ್ಲದವರಂತೆ ನಟಿಸಿ ದ್ರೋಹ ಮಾಡಿದವರು ಕಟುಕ ರಹಸ್ಯಗಳ ಜೊತೆ ಸಿಕ್ಕಿಬೀಳುವ ಸಮಯ ಹತ್ತಿರ ಬಂದಿದೆ. ಇಷ್ಟು ದಿನ ನಿಮ್ಮನ್ನು ಹುಚ್ಚರನ್ನಾಗಿ ಮಾಡಿದ್ದ ಸತ್ಯ ಈಗ ಬಯಲಾಗಲಿದೆ. ನಿಮ್ಮನ್ನು ನಾಶ ಮಾಡಲು ಪ್ರಯತ್ನಿಸಿದ ಸ್ವಂತ ಜನರೇ ಈಗ ನರಕಯಾತನೆ ಅನುಭವಿಸಲಿದ್ದಾರೆ. ಇನ್ನೇನು ಕೇವಲ 2 ದಿನಗಳಲ್ಲಿ ಭಯಾನಕ ಅಮಾವಾಸ್ಯೆ ಬರಲಿದೆ. ಈ ಅಮಾವಾಸ್ಯೆಯ ಕತ್ತಲಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿಯಿಂದ ನಿಮ್ಮ ಇಡೀ ಜೀವನವನ್ನು ಬದಲಾಯಿಸುವ ಒಂದು ಅತ್ಯಂತ ದೊಡ್ಡ ರಹಸ್ಯ ಸಂಗತಿ ಹೊರಬರಲಿದೆ. ಈ ರಹಸ್ಯ ನಿಮ್ಮ ಇಡೀ ಬದುಕನ್ನು ಅಲುಗಾಡಿಸಿಬಿಡುತ್ತದೆ. ಇದು ಕೇವಲ ಆರಂಭ ಮಾತ್ರ. ಇಂದಿನ ವಿಡಿಯೋ ಮೀನರಾಶಿಯವರ ಪಾಲಿಗೆ ಸಾಕ್ಷಾತ್ ದೈವಾನುಗ್ರಹದಂತೆ ಕೆಲಸ ಮಾಡಲಿದೆ. ಇಷ್ಟು ದಿನ ನೀವು ಅನುಭವಿಸಿದ ಕಣ್ಣೀರಿಗೆ ಬೆಲೆ ಸಿಗುವ ಕಾಲ ಬಂದಿದೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಇಲ್ಲದಿದ್ದರೆ ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ಮಾಡುವ ತಾಂತ್ರಿಕ ಪ್ರಯೋಗಗಳು ಮತ್ತು ಮಾಟಮಂತ್ರಗಳ ದುಷ್ಪರಿಣಾಮಗಳನ್ನು ನೀವು ತಡೆಯಲು ಸಾಧ್ಯವೇ ಇಲ್ಲ. ಈ ಮಾತುಗಳನ್ನು ತಮಾಷೆಯಾಗಿ ತೆಗೆದುಕೊಳ್ಳಬೇಡಿ. ಇದು ನಿಮ್ಮ ಜೀವನದ ಪ್ರಶ್ನೆ. ಇಂದಿನಿಂದ ನಿಮ್ಮ ಶತ್ರುಗಳು ನಿಮ್ಮ ಪಾದಗಳಿಗೆ ಬಂದು ಬೀಳಲಿದ್ದಾರೆ. ಅವರು ಎಂದಿಗೂ ಊಹಿಸದ ಭೀಕರ ಘಟನೆಗಳನ್ನು ಎದುರಿಸಲಿದ್ದಾರೆ. ಮುಂದಿನ 2 ದಿನಗಳಲ್ಲಿ ಬರಲಿರುವ ಆ ಕತ್ತಲು ತುಂಬಿದ ಅಮಾವಾಸ್ಯೆಯ ದಿನ ನಿಮಗೂ ಗೊತ್ತಿಲ್ಲದ ಒಬ್ಬ ಅಪರಿಚಿತ ವ್ಯಕ್ತಿಯಿಂದ ಒಂದು ಮಹಾನ್ ರಹಸ್ಯವೊಂದು ಹೊರಬರಲಿದೆ. ಆ ರಹಸ್ಯ ನಿಮ್ಮ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸಲಿದೆ. ಈ ಅಪರಿಚಿತ ವ್ಯಕ್ತಿ ಯಾರು ಮತ್ತು ಆ ದೊಡ್ಡ ರಹಸ್ಯವೇನು ಎನ್ನುವುದನ್ನು ನೀವು ತಿಳಿಯಲೇಬೇಕು. ಇಂತಹ ಸ್ವಾರ್ಥಿ ಜನರಿಂದ ನೀವು ದೊಡ್ಡ ಆರ್ಥಿಕ ನಷ್ಟವನ್ನು ಅನುಭವಿಸುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಸಂಭಾಷಣೆಯಲ್ಲೇ ಇವರ ಕುತಂತ್ರದ ಸಂಕೇತಗಳನ್ನು ಪತ್ತೆ ಹಚ್ಚಿ. ಇವರು ಕೇವಲ ತಮ್ಮ ಸ್ವಂತ ಲಾಭಕ್ಕಾಗಿ ಮಾತ್ರ ನಿಮ್ಮೊಂದಿಗೆ ನಾಟಕ ಮಾಡುತ್ತಿದ್ದಾರೆ. ಅಗತ್ಯವಿದ್ದಾಗ ಸಹಾಯ ಮಾಡದ ಇಂತಹ ಜನರನ್ನು ಯಾವುದಕ್ಕೂ ಅವಲಂಬಿಸಬೇಡಿ. ನೀವು ಗೆದ್ದಾಗ ಬಂದು ಅಪ್ಪಿಕೊಳ್ಳುವ ಈ ಜನ ನೀವು ಸೋತಾಗ ಒಂಟಿಯಾಗಿ ಬಿಟ್ಟು ಓಡಿ ಹೋಗುತ್ತಾರೆ. ನಿಮ್ಮ ಕಠಿಣ ಪರಿಶ್ರಮವನ್ನು ಎಂದಿಗೂ ಇವರು ಮೆಚ್ಚುವುದಿಲ್ಲ. ನಿಮ್ಮ ನಂಬಿಕೆಯನ್ನು ಗಾಳಿಗೆ ತೂರಿದ ಇಂತಹ ಜನರಿಂದ ಸಂಪೂರ್ಣವಾಗಿ ದೂರವಿರಿ. ನೀವು ಯಾರನ್ನೂ ಸುಲಭವಾಗಿ ನಂಬಬೇಡಿ. ನೀವು ನಂಬಿದ ತಕ್ಷಣ ನಿಮ್ಮ ಜೀವನದ ಎಲ್ಲಾ ರಹಸ್ಯಗಳನ್ನು ಅವರ ಮುಂದೆ ಬಿಚ್ಚಿಡುತ್ತೀರಿ. ಆದರೆ ಎದುರಿಗಿರುವ ವ್ಯಕ್ತಿ ನಿಮ್ಮ ರಹಸ್ಯಗಳನ್ನು ನಿಮ್ಮ ವಿರುದ್ಧವೇ ಅಸ್ತ್ರವಾಗಿ ಬಳಸಿಕೊಡುತ್ತಾನೆ. ಈ ಅಮಾವಾಸ್ಯೆಯ ಅವಧಿಯಲ್ಲಿ ಜಾಗರೂಕರಾಗಿರಿ. ಏಕೆಂದರೆ ಕೇವಲ 2 ದಿನಗಳಲ್ಲಿ ಎದುರಾಗಲಿರುವ ಆ ಮಹಾ ಅಮಾವಾಸ್ಯೆಯ ಕತ್ತಲಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿಯಿಂದ ಹೊರಬೀಳುವ ಒಂದು ಮಹಾನ್ ರಹಸ್ಯ ನಿಮ್ಮ ಕಣ್ಣು ತೆರೆಸಲಿದೆ. ಇಷ್ಟು ದಿನ ನೀವು ಮಾಡಿದ ದೊಡ್ಡ ತಪ್ಪು ಎಂದರೆ ನಿಮ್ಮ ನೋವನ್ನು ಮರೆಮಾಚಿ ಮೌನವಾಗಿದ್ದು ಎಲ್ಲರನ್ನೂ ನಗುತ್ತಾ ಸ್ವಾಗತಿಸಿದ್ದು. ನಿಮ್ಮ ಮುಖದ ನಗುವನ್ನು ನೋಡಿ ಯಾರಿಗೂ ನಿಮ್ಮ ಕಷ್ಟದ ಅರಿವಾಗಿಲ್ಲ. ಜನರು ನಿಮ್ಮ ಒಳ್ಳೆಯತನವನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ. ಈಗ ಕಾಲ ಬದಲಾಗಿದೆ. ಮುಂದಿನ ದಿನಗಳಲ್ಲಿ ಸಿಗುವ ಪ್ರತಿಯೊಂದು ಅವಕಾಶವನ್ನು ಬಳಸಿಕೊಳ್ಳಿ. ಕಷ್ಟಪಟ್ಟು ಕೆಲಸ ಮಾಡಿ. ನಿಮ್ಮ ಎಲ್ಲ ಆಸೆಗಳು ಈಡೇರಲಿವೆ. ಮುಂಬರುವ ದಿನಗಳು ಅನೇಕ ಏರಿಳಿತಗಳನ್ನು ತಂದರೂ ಧೈರ್ಯ ಕಳೆದುಕೊಳ್ಳಬೇಡಿ. ನಿಮ್ಮ ಶತ್ರುಗಳು ನಿಮ್ಮ ಏಳಿಗೆಯನ್ನು ಸಹಿಸದೆ ಹೆಣೆದಿರುವ ಜಾಲದಿಂದ ಪಾರಾಗಲು ನಿಮ್ಮ ಪ್ರತಿಯೊಂದು ನಿರ್ಧಾರವನ್ನು ರಹಸ್ಯವಾಗಿಡಿ. ನಿಮ್ಮ ಕೆಲಸ ಸಂಪೂರ್ಣವಾಗಿ ಮುಗಿಯುವವರೆಗೂ ಯಾರ ಮುಂದೆಯೂ ಅದರ ಬಗ್ಗೆ ಹೆಮ್ಮೆಯಿಂದ ಮಾತನಾಡಬೇಡಿ. ನಿಮ್ಮ ಸಂತೋಷದ ರಹಸ್ಯ ಇತರರಿಗೆ ತಿಳಿದರೆ ಅವರದನ್ನು ಹಾಳು ಮಾಡಲು ಸಕಲ ಪ್ರಯತ್ನ ನಡೆಸುತ್ತಾರೆ. ಶತ್ರುಗಳು ಒಂದೇ ಒಂದು ಅವಕಾಶಕ್ಕಾಗಿ ಕಾಯುತ್ತಿದ್ದಾರೆ. ಆದರೆ ಯೋಚಿಸಬೇಡಿ. ಮುಂದಿನ ದಿನಗಳು ನಿಮಗೆ ಹೊಸ ಉದ್ಯಮ ಅಥವಾ ವ್ಯವಹಾರವನ್ನು ಪ್ರಾರಂಭಿಸಲು ಅತ್ಯಂತ ಸೂಕ್ತವಾಗಿವೆ. ಅದ್ಭುತ ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ನಿಮ್ಮ ಕಣ್ಣೆದುರಿರುವ ಶತ್ರುಗಳಿಗಿಂತ ನಿಮ್ಮ ಬೆನ್ನಿನ ಹಿಂದೆ ಅಡಗಿರುವ ಗುಪ್ತ ಶತ್ರುಗಳೇ ಹೆಚ್ಚು ಅಪಾಯಕಾರಿ. ನಿಮ್ಮ ಜೀವನದ ಯಾವುದೇ ವಿವರಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಆರ್ಥಿಕ ಲಾಭದ ಉತ್ತಮ ಅವಕಾಶಗಳು ನಿಮಗಾಗಿ ಕಾಯುತ್ತಿವೆ. ಸಿಲುಕಿಕೊಂಡಿರುವ ಹಣ ಮರಳಿ ಬರಲಿದೆ. ಆದರೆ ಮುಂದಿನ ಕೆಲವು ದಿನಗಳಲ್ಲಿ ಯಾವುದೇ ಹಠಾತ್ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಎಷ್ಟೇ ಜಟಿಲ ಪರಿಸ್ಥಿತಿ ಬಂದರೂ ಕೋಪದಲ್ಲಿ ಅಥವಾ ಭಾವನಾತ್ಮಕವಾಗಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ಸಂಬಂಧಗಳನ್ನು ಮುರಿಯುವುದು ಅಥವಾ ಕೆಲಸ ಬಿಡುವಂತಹ ತಪ್ಪುಗಳನ್ನು ಮಾಡಬೇಡಿ. ಇಲ್ಲದಿದ್ದರೆ ನಂತರ ಕಣ್ಣೀರು ಸುರಿಸಬೇಕಾಗುತ್ತದೆ. ಮುಂದಿನ ದಿನಗಳಲ್ಲಿ ನಡೆಯಲಿರುವ ದೊಡ್ಡ ಘಟನೆಗಳ ಬಗ್ಗೆ ನಾನು ನಿಮಗೆ ಸವಿಸ್ತಾರವಾಗಿ ಹೇಳಲಿದ್ದೇನೆ. ಎಚ್ಚರಿಕೆಯಿಂದ ಆಲಿಸಿ. ನಿಮ್ಮ ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಂಡು ಇನ್ನು ಬದುಕುವುದೇ ಬೇಡ, ಸಾವೇ ಒಂದೇ ದಾರಿ ಎಂದು ನೀವು ಭಾವಿಸುವ ಅಂತಿಮ ಕ್ಷಣದಲ್ಲಿ ನಿಮಗೆ ಅದೃಶ್ಯ ಶಕ್ತಿಯ ಬೆಂಬಲ ಸಿಗಲಿದೆ. ನಿಮ್ಮ ಕುಲದೇವತೆ ಮತ್ತು ನಿಮ್ಮ ಪೂರ್ವಜರ ಆಶೀರ್ವಾದ ನಿಮ್ಮನ್ನು ರಕ್ಷಿಸಲಿದೆ. ಆ ಕಷ್ಟದ ಸಮಯದಲ್ಲಿ ಯಾರೋ ಒಬ್ಬರು ನಿಮ್ಮ ಜೀವನದಲ್ಲಿ ಬಂದು ನಿಮ್ಮನ್ನು ಸಾವಿನ ಮುಖದಿಂದ, ನರಕದಿಂದ ಪಾರು ಮಾಡಲಿದ್ದಾರೆ. ಅಲ್ಲಿಂದ ನಿಮ್ಮ ಜೀವನ ನಿಧಾನವಾಗಿ ಸಾಮಾನ್ಯ ಸ್ಥಿತಿಗೆ ಮರಳುತ್ತದೆ ಮತ್ತು ನೀವು ಎಂದಿಗೂ ಹಿಂತಿರುಗಿ ನೋಡುವುದೇ ಇಲ್ಲ.
ಇಂತಹ ಅದ್ಭುತ ಅವಕಾಶಗಳು ಒದಗಿ ಬಂದಾಗ ಯಾವುದೇ ಕಾರಣಕ್ಕೂ ಬಿಟ್ಟುಕೊಡಬೇಡಿ. ದೇವರು ಖಂಡಿತವಾಗಿಯೂ ನಿಮಗೆ ಸಹಾಯ ಮಾಡುತ್ತಾನೆ. ನೀವು ಬಡತನದಲ್ಲಿ ಹುಟ್ಟಿದ್ದರೂ ಅಥವಾ ಈಗ ಬಡತನದಲ್ಲಿ ವಾಸವಿದ್ದರೂ ದೇವರು ನಿಮಗೆ ಊಹಿಸಲು ಸಾಧ್ಯವಾಗದಷ್ಟು ಹೇರಳವಾದ ಸಂಪತ್ತನ್ನು ನೀಡಲಿದ್ದಾನೆ. ನೀವು ಹಲವು ಮೂಲಗಳಿಂದ ಹಣ ಗಳಿಸಲಿದ್ದೀರಿ. ಅಪಾರ ಐಶ್ವರ್ಯ ನಿಮ್ಮದಾಗಲಿದೆ. ಆ ಸಮಯದಲ್ಲಿ ನೀವು ಮಹಾಲಕ್ಷ್ಮಿಯನ್ನು ಭಕ್ತಿಯಿಂದ ಪೂಜಿಸಿದರೆ ನಿಮ್ಮ ಶ್ರೀಮಂತಿಕೆ ಶಾಶ್ವತವಾಗಿ ಉಳಿಯಲಿದೆ. ಇನ್ನೊಂದು ಮುಖ್ಯವಾದ ವಿಷಯ ನೆನಪಿಡಿ, ಯಾವಾಗಲೂ ಎಲ್ಲರಿಗೂ ಲಭ್ಯವಿರಬೇಡಿ. ಜನರು ನಿಮ್ಮ ಒಳ್ಳೆಯತನದ ದುರುಪಯೋಗ ಪಡೆಯುತ್ತಾರೆ. ಯಾರಿಗಾದರೂ ಏನಾದರೂ ಅಗತ್ಯವಿದ್ದಾಗ ತಕ್ಷಣ ಓಡಿ ಹೋಗುವುದು ನಿಮ್ಮ ಮೂರ್ಖತನ. ಮೊದಲು ನಿಮ್ಮ ಸ್ವಂತ ಕೆಲಸಕ್ಕೆ ಆದ್ಯತೆ ನೀಡಿ. ನಿಮ್ಮ ವಿಷಯಗಳನ್ನು ಎಷ್ಟು ರಹಸ್ಯವಾಗಿಡುತ್ತೀರೋ ಅಷ್ಟು ಸಂತೋಷ ಈ ವರ್ಷ ನಿಮ್ಮದಾಗಲಿದೆ. ಕಳೆದ ವರ್ಷ ನೀವು ನಂಬಿದ ಜನರೆಲ್ಲ ನಿಮಗೆ ದ್ರೋಹ ಮಾಡಿ ಅವರು ಮಾತ್ರ ಯಶಸ್ಸು ಗಳಿಸಿ ನೆಮ್ಮದಿಯಾಗಿದ್ದಾರೆ. ನೀವು ಮಾತ್ರ ನಿದ್ದೆಯಿಲ್ಲದ ರಾತ್ರಿಗಳನ್ನು ಕಳೆದು ನೋವನ್ನು ಅನುಭವಿಸಿದ್ದೀರಿ. ಆದರೆ ಅಷ್ಟೇ ಸಾಕು, ಇನ್ನು ಮುಂದೆ ನೀವು ಸಹಿಸುವ ಅಗತ್ಯವಿಲ್ಲ. ಮುಂದಿನ ಕೆಲವು ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಎಂದೂ ಕಾಣದ ದೊಡ್ಡ ಬದಲಾವಣೆ ಗಾಳಿ ಬೀಸಲಿದೆ. ಸಿಲುಕಿಕೊಂಡಿದ್ದ ಹಣ ವಿವಿಧ ಮೂಲಗಳಿಂದ ನಿಮ್ಮ ಕೈ ಸೇರಲಿದೆ. ಕುಟುಂಬದ ಎಲ್ಲ ಜಟಿಲ ಸಮಸ್ಯೆಗಳು ಮತ್ತು ಕಷ್ಟಗಳು ಸಂಪೂರ್ಣವಾಗಿ ಬಗೆಹರಿಯಲಿವೆ. ನಿಮ್ಮ ಮನೆಯಲ್ಲಿ ಬಹಳ ಸಮಯದಿಂದ ಇದ್ದ ತೊಂದರೆಗಳು ಕೊನೆಗೊಂಡು ಅಪಾರ ಸಂತೋಷ, ನೆಮ್ಮದಿ ನಿಮ್ಮ ಜೀವನವನ್ನು ಪ್ರವೇಶಿಸಲಿದೆ. ಇದಕ್ಕೆಲ್ಲ ಕಾರಣ ಕೇವಲ 2 ದಿನಗಳಲ್ಲಿ ಬರಲಿರುವ ಆ ಮಹಾ ಅಮಾವಾಸ್ಯೆ. ಆ ದಿನ ಒಬ್ಬ ಅಪರಿಚಿತ ವ್ಯಕ್ತಿಯಿಂದ ಜಗತ್ತಿಗೆ ತಿಳಿಯದ ಒಂದು ನಿಗೂಢ ರಹಸ್ಯ ಸಂಗತಿ ಬಯಲಾಗಲಿದೆ. ಅದು ನಿಮ್ಮ ಜೀವನದ ದಾರಿಯನ್ನೇ ಬದಲಾಯಿಸಿ ನಿಮ್ಮನ್ನು ಯಶಸ್ಸಿನ ಉತ್ತುಂಗಕ್ಕೆ ಕೊಂಡೊಯ್ಯಲಿದೆ. ಆ ಅಪರಿಚಿತ ವ್ಯಕ್ತಿಯ ರಹಸ್ಯವೇ ನಿಮ್ಮ ಶತ್ರುಗಳ ವಿನಾಶಕ್ಕೆ ಕಾರಣವಾಗಲಿದೆ. ಇಂತಹ ಅದ್ಭುತ ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಜೊತೆ ಸದಾ ಸಂಪರ್ಕದಲ್ಲಿರಿ. ನಮ್ಮ ಈ ವಿಶೇಷ ಚಾನೆಲ್ ಮೆಂಬರ್ಶಿಪ್ ಅನ್ನು ಇಂದೇ ಪಡೆದುಕೊಳ್ಳಿ ಮತ್ತು ನಿಮ್ಮ ಬೆಂಬಲವನ್ನು ನಮಗೆ ತಿಳಿಸಲು ಸೂಪರ್ ಥ್ಯಾಂಕ್ಸ್ ಗಳಿಸುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ನಿಮ್ಮ ಪ್ರತಿಯೊಂದು ಕೊಡುಗೆಯೂ ನಮಗೆ ಅತ್ಯಂತ ಅಮೂಲ್ಯವಾಗಿದೆ. ಇಂದಿನ ಈ ವಿಶೇಷ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ. ನಿಮ್ಮ ಜೀವನದಲ್ಲಿ ಸಕಲ ಐಶ್ವರ್ಯ ಮತ್ತು ನೆಮ್ಮದಿ ಸಿಗಲಿ ಎಂದು ಹಾರೈಸುತ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.